ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಮತ್ತೊಮ್ಮೆ ನಾನು ಲಂಚ್ ಬಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪಿ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಶೇರ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ರಿ, ಥ್ಯಾಂಕ್ ಯು ಅಕ್ಕ ಅಂದಿದ್ರಿ. ಇದೇ ಥರ ಮತ್ತಷ್ಟು ಐಡಿಯಾಸ್ ಕೊಡಿ ಅಂತ ಹೇಳಿದ್ರಿ. ನಾವು ಎಲ್ಲನೂ ಗೊತ್ತಿರುತ್ತೆ ನಮ್ಗೆ ಮಾಡೋದಕ್ಕೆ, ಆದರೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನು ಹಾಕೋದು ಏನು ಬಿಡೋದು ಅಂದ್ಬಿಟ್ಟು ಟೆನ್ಷನ್ ಆಗುತ್ತೆ ಅಲ್ವಾ. ಇವತ್ತು ನಾನು ಒಂದು ವಾರದಲ್ಲಿ ಸಾನುಗೆ ಏನೆಲ್ಲ ಲಂಚ್ ಬಾಕ್ಸಲ್ಲಿ ಕೊಟ್ಟಿದ್ದೆ, ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕೊಟ್ಟಿದ್ದೆ ಅಂತ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಗ ನೋಟಿಫಿಕೇಷನ್ ಬರುತ್ತೆ. ನಾನು ಆ ಚಾನಲ್ನ ವಿಸಿಟ್ ಮಾಡಿದಾಗ ಆ ವಿಡಿಯೋ ಕೂಡ ನೀವು ನನ್ನ ಚಾನಲ್ ವಿಡಿಯೋ ಲೀಸ್ಟಲ್ಲಿ ನೋಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಸ್ನೇಹಿತರೆ. ಸೊ ಈ ವಾರದಲ್ಲಿ ನಾನು ಸಾನುಗೆ ಮಾಡಿಕೊಟ್ಟಿದ್ದಂದರೆ ರವೆ ಇಡ್ಲಿ. ಪ್ರೀವಿಯಸ್ ವೀಕ್ ನಾನು ದೋಸೆ ಮಾಡಿದ್ದೆ. ಸೊ ಈ ವೀಕ್ ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ಒಂದು ವೀಕ್ ಮಾಡಿರೋದನ್ನು ನೆಕ್ಸ್ಟ್ ವೀಕಿಗೆ ನಾನು ರಿಪೀಟ್ ಮಾಡೋದಿಲ್ಲ, ಯಾಕಂದರೆ ನಮ್ಮ ಸಾನು ಅವ್ರಿಗೆ ಹೊಸದಾಗಿ ಬೇಕು, ಅದೇ ರಿಪೀಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ. ಸೊ ರವೆ ಇಡ್ಲಿ ಸ್ನೇಹಿತರೆ, ಇಟ್ಸ್ ವೆರಿ ಈಸಿ. ನಾವು ರಾತ್ರಿನೇ ಮಾಡಿಟ್ಕೊಳ್ಬೇಕು ಏನೂ ಅಂತ ನೆಸಸರಿ ಇಲ್ಲ, ರಾತ್ರಿ ನೆನೆಸ್ಬೇಕು ಅಂತಲೂ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಬೋದು. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ. ಫಸ್ಟ್ ಸ್ಟೆಪ್ ಅಂದರೆ ರವೆ ಇಡ್ಲಿಗೆ ನಾವು ಏನು ಹಿಟ್ಟನ್ನು ಮಾಡ್ಕೊಳ್ಬೇಕು ಅದ್ರ ವಿಡಿಯೋ ಮಿಸ್ ಆಗಿದೆ ಸ್ನೇಹಿತರೆ. ಸೊ ಇದರ ಮೆಷರ್ಮೆಂಟ್ ಹೇಳ್ತೀನಿ, ಅದ್ರ ತಕ್ಕಂತೆ ಮಾಡ್ಕೊಳ್ಳಿ. 2 ಬಟ್ಲು ರವೆಗೆ 1 ಬಟ್ಲು ಮೊಸರು ಹಾಕಬೇಕು ಆ್ಯಂಡ್ 1 ಬಟ್ಲಷ್ಟು ನೀರು ಕೂಡ ಹಿಡಿಸುತ್ತೆ. ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ನಾವು ಅರ್ಧ ಗಂಟೆ ನೆನೆಯೋಕೆ ಇಡಬೇಕು. ಇದು ಬಾಂಬೆ ರವೆ, ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ ಆ ರವೆ. ರವೆಯನ್ನು ಹುರ್ಕೊಳ್ಳೋ ನೆಸಸರಿ ಇರೋದಿಲ್ಲ, ಜಸ್ಟ್ ರಾ ರವೆ ಅದು. ರವೆ ಇಡ್ಲಿಗೆ ನಾನು ಮೊದಲು ಒಗ್ಗರಣೆ ಕೊಡ್ತಾ ಇದ್ದೀನಿ, ಯಾಕೆ ಅಂದರೆ ಇದು ತಣ್ಣಗಾದ ಮೇಲೇ ನಾವು ರವೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಜಾಸ್ತಿ ಎಣ್ಣೆ ಬೇಕಿಲ್ಲ ಸ್ನೇಹಿತರೆ. ಇದಕ್ಕೆ ನಾವು ಏನು ಥಿಂಗ್ಸ್ಗಳು ಹಾಕ್ತೀವೋ ಅದು ಹುರಿಯೋ ಅಷ್ಟು ಇದ್ದರೆ ಸಾಕು. ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಬೇಕು, ಇಲ್ಲ ಅಂದರೆ ಇಡ್ಲಿಯಲ್ಲಿ ಸಿಕ್ಕಿದಾಗ ಮಕ್ಕಳಿಗೆ ಖಾರ ಹೊಡಿಬೋದು. ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಅಷ್ಟು ಖಾರ ಇರೋದಿಲ್ಲ. ಸ್ವಲ್ಪ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕತ್ತರಿಸಿರೋ ಅಂಥ ಕರಿಬೇವು. ಆ್ಯಸ್ ಅ ಹೋಲ್ ಹಾಕ್ಕೊಳ್ಬೋದು, ಕತ್ತರಿಸಿ ಹಾಕಿದ್ರೆ ತೆಗಿಯೋ ಚಾನ್ಸಸ್ ಇರೋದಿಲ್ಲ. ಅದಕ್ಕೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಇಳಿಸ್ಕೊಂಡ್ರೆ ಸಾಕು ಸ್ನೇಹಿತರೆ, ಇನ್ನೇನು ಆ್ಯಡ್ ಮಾಡಬೇಕಿಲ್ಲ. ಹಿಟ್ಟನ್ನು ನಾವು ಕಲಸಿ ಮಿನಿಮಮ್ ಒಂದು 20 ಮಿನಿಟ್ಸ್ ಇಡಬೇಕು, ಅದಕ್ಕಿಂತ ಜಾಸ್ತಿ ಕೂಡ ಇಡ್ಬೋದು. ಅದು ನೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ನೀರೆಲ್ಲ ಹೀರ್ಕೊಂಡು. ಆವಾಗ ಮಾತ್ರ ನಾವು ಇದಕ್ಕೆ ಏನು ಸೀಸನಿಂಗ್ ಹಾಕ್ತೀವೋ ಅಥವಾ ಏನೆಲ್ಲ ಎಕ್ಸ್ಟ್ರಾಸ್ ಹಾಕ್ತೀವೋ ಅದನ್ನೆಲ್ಲ ಹಾಕಬೇಕು. ಲೈಕ್ ಒಗ್ಗರಣೆ ಕೂಡ ನಾವು ಲಾಸ್ಟಲ್ಲಿ ಸೇರಿಸ್ಬೇಕು. ಇದರ ಜೊತೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಕೂಡ ಹಾಕೋದ್ರಿಂದ ಸ್ವಲ್ಪ ಕಲರ್ ಇರುತ್ತೆ ಆ್ಯಂಡ್ ಗುಡ್ ಫಾರ್ ಹೆಲ್ತ್ ಅಲ್ವಾ. ಮಕ್ಕಳು ಹಾಗೆ ತಿನ್ನೋದಿಲ್ಲ ಅಂದರೆ ಈ ಥರ ಕೂಡ ಹಾಕ್ಬೋದು. ಇದಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್, ನೀವು ತರಕಾರಿಗಳು ಏನು ಹಾಕಲಿಲ್ಲ ಅಂದರೂ ಸೋಡಾ ಮಾತ್ರ ಹಾಕಲೇಬೇಕು. 2 ಬಟ್ಲಿಗೆ ನಾನು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಅರ್ಧ ಸ್ಪೂನ್ ಅಥವಾ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ಕಡಿಮೆ ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ, ಗಟ್ಟಿ ಆಗಿಬಿಡತ್ತೆ, ಸಾಫ್ಟ್ ಬರೋದಿಲ್ಲ, ಉಬ್ಬೋದಿಲ್ಲ. ಇದ್ರ ಜೊತೆ ಉಪ್ಪು ಸ್ನೇಹಿತರೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಡೈರೆಕ್ಟು ಇಡ್ಲಿ ಬೇಯಿಸೋದಕ್ಕೆ ಇಡ್ಬೋದು, ಅರೇಂಜ್ ಮಾಡ್ಕೊಳ್ಬೋದು. ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಿ ಆದಮೇಲೆ ನಾನು ಇದಕ್ಕೆ ಗೋಡಂಬಿ ಇಡ್ತಾ ಇದ್ದೀನಿ. ನಮ್ಮ ಸಾನುಗೆ ರವೆ ಇಡ್ಲಿ ಯಾಕೆ ಇಷ್ಟ ಅಂದರೆ ಗೋಡಂಬಿಗೋಸ್ಕರ. ಗೋಡಂಬಿ ಒಳಗೆ ತುಂಬ ಅಂದರೆ ತುಂಬ ಫೇವ್ರೇಟ್. ಸೊ ನೀವು ಇದರ ಕನ್ಸಿಸ್ಟೆನ್ಸಿ ನೋಡಿ ಸ್ನೇಹಿತರೆ, ರವೆ ಇಡ್ಲಿಯ ಬ್ಯಾಟರ್ ಗಟ್ಟಿಯಾಗೇ ಇದೆ. ಈಗ ಇಡ್ಲಿ ಬ್ಯಾಟರ್ ಇರುತ್ತಲ್ವ ಅದಕ್ಕಿಂತ ಗಟ್ಟಿ ಇರುತ್ತೆ. ಆ್ಯಂಡ್ ಇದು ಫುಲ್ ತುಂಬೋದಕ್ಕೆ ಹೋಗಬೇಡಿ, ಇಡ್ಲಿ ತಟ್ಟೆಯಲ್ಲಿ ಇದು ಉಬ್ಬತ್ತೆ. ಸೊ ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ ನೋಡಿ. ಆಮೇಲೆ ಇದು ಬೆಂದ ಮೇಲೆ ಹೇಗಿರುತ್ತೆ, ಎಷ್ಟು ದಪ್ಪ ಆಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಎಷ್ಟು ದಪ್ಪಕ್ಕೆ ಉಬ್ಬಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಸ್ವಲ್ಪ ಕಡಿಮೆನ ಹಾಕಬೇಕು, ಇಲ್ಲ ಅಂದರೆ ತಟ್ಟೆಗೆ ಅದು ಅಂಟ್ಕೊಂಡ್ಬಿಡತ್ತೆ, ಉಬ್ಬೋದಕ್ಕೆ ಜಾಗನೂ ಕೂಡ ಸಿಗೋದಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟು ಲಂಚ್ ರವೆ ಇಡ್ಲಿನೇ ಸ್ನೇಹಿತರೆ. ಇದು ಸಾಫ್ಟಾಗೇ ಇರುತ್ತೆ, ನಾರ್ಮಲ್ ಇಡ್ಲಿಗಿಂತನೂ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಇದಕ್ಕೆ ನಾವು ಸೀಸನಿಂಗ್ ಎಲ್ಲ ಹಾಕಿದ್ದೀವಿ. ಅದ್ರ ಜೊತೆ ಕಾಯಿ ಚಟ್ನಿ, ಅದು ಕೂಡ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ನ್ಯಾಕ್ಸ್ ಬಂದು ಇವತ್ತು ಸಾನುವಿನ ಫೇವ್ರೆಟ್ ಪಾರ್ಟು, ದಟ್ ಈಸ್ ಬಿಸ್ಕೆಟ್ಸ್ ಆ್ಯಂಡ್ ವೇಫರ್ಸ್, ದಟ್ ಈಸ್ ಜಂಕ್. ಸೊ ನೆಕ್ಸ್ಟ್ ದಿನ ನಾನು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ, ಆದರೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ರಾಜೇಶ್ ಕೂಡ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಆದರೆ ಮಧ್ಯಾಹ್ನಕ್ಕೆ ಅದು ಸ್ವಲ್ಪ ಡ್ರೈ ಅನಿಸುತ್ತೆ, ನುಂಗಬೇಕಾದ್ರೆ ಬೇಡ ಬಾಕ್ಸ್ಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಫ್ರೈಡ್ ರೈಸ್ ಮಾಡಿದ್ದೆ. ಫ್ರೈಡ್ ರೈಸ್ ಅಂದ ತಕ್ಷಣ ಕೆಲಸ ಹಿಡಿಸುತ್ತೆ, ಟೈಮ್ ಹಿಡಿಸುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ನಾನಿವತ್ತು ನಿಮಗೆ ಆದಷ್ಟು ಕಡಿಮೆ ಸಮಯದಲ್ಲಿ ಮಾಡೋದನ್ನು ತೋರಿಸ್ತೀನಿ. ಇಟ್ಸ್ ವೆರಿ ಸಿಂಪಲ್, ಮಕ್ಕಳಿಗಂತೂ ಫೇವ್ರೆಟ್ ಆಗುತ್ತೆ. ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ದಪ್ಪ ತಳ ಇರೋವಂಥ ಬಾಣಲಿ ತೊಗೊಂಡಿದ್ದೀನಿ.
ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾರ್ಮಲ್ಗಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಬೋದು. ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಇದ್ರ ಜೊತೆ ಕ್ಯಾಪ್ಸಿಕಮ್ ಇದ್ದರೆ, ಕ್ಯಾಬೇಜ್ ಇದ್ದರೆ ಕೂಡ ಹಾಕ್ಕೊಳ್ಬೋದು ಸಣ್ಣಕ್ಕೆ ಹೆಚ್ಚಿ. ಇದನ್ನೆಲ್ಲ ನಾವೀಗ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನಾನು ತೆಳ್ಳಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿನ ನೋಡ್ಬೋದು, ಯಾಕಂದರೆ ನಾವು ಬೇಯಿಸ್ಕೊಳ್ಬಾರ್ದು, ಫ್ರೈ ಮಾಡ್ಕೊಳ್ಬೇಕು. ಕುಕ್ ಆದಮೇಲೆ ಸ್ನೇಹಿತರೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಸಾಸ್ಗಳು ಸೇರಿಸೋ ಟೈಮು ನಾನು ಇಲ್ಲಿ ವೈಟ್ ಕಲರ್ ಫ್ರೈಡ್ ರೈಸ್ ಬರುತ್ತಲ್ವ, ಅದನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಡ್ ಮಾಡ್ತಾ ಇದ್ದರೆ ರೆಡ್ ಸಾಸ್ನ ಹಾಕ್ಕೊಳ್ಬೋದು, ಚಿಲ್ಲಿ ಸಾಸು. ಖಾರಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ, ಇದನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕಲರ್ಗೆ ಹಾಗೆ ಸ್ವಲ್ಪ ಹುಳಿ ಕೊಡುತ್ತೆ ಸೋಯಾ ಸಾಸ್ ಇಲ್ಲ ಅಂದರೆ ನೀವು ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕಾಲು ಸ್ಪೂನಷ್ಟು ಎರಡನ್ನೂ ಸೇರಿಸಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ಎಸ್ಪೆಷಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ಸ್ನೇಹಿತರೆ ಮೆಣಸಿನ ಪುಡಿ ಕೂಡ ಸ್ವಲ್ಪ ಉದುರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅನ್ನನ ಸೇರಿಸ್ಕೊಳ್ಬೋದು. ಇದೆಲ್ಲನೂ ಈಗ ನಾವು ಮಿಕ್ಸ್ ಮಾಡಿ ಉಪ್ಪು ಖಾರ ಟೇಸ್ಟ್ ನೋಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ಮನೆಯಲ್ಲೇ ಒಗ್ಗರಣೆ ಕೊಟ್ಟಂಥ ಮಂಡಕ್ಕಿ ಅಥವಾ ಪೂರಿನ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಕಾಜು ಹಾಕಿದ್ದೀನಿ. ಸಾನುಗೆ ಇದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಎಮರ್ಜೆನ್ಸಿಗೆ ನಮಗೆ ತುಂಬ ಈಸಿ ಕೊಡೋದಕ್ಕೆ. ನೀವು ಬೆಳಿಗ್ಗೆ ಕೂಡ ತಿನ್ನೋದಕ್ಕೂ ಇದನ್ನೇ ಕೊಡ್ಬೋದು, ಅಥವಾ ಬರೀ ಲಂಚ್ ಬಾಕ್ಸ್ಗೂ ಕೂಡ ಪ್ರಿಪೇರ್ ಮಾಡ್ಬೋದು. ಫ್ರೈಡ್ ರೈಸ್ ಸಾನುಗೆ ಎಷ್ಟು ಇಷ್ಟ ಆಗಿತ್ತು ಅಂದರೆ, ಸಾಯಂಕಾಲ ಬಂದ ಮೇಲೆ ಮಮ್ಮ ನನಗೆ ಫ್ರೈಡ್ ರೈಸೇ ಬೇಕು. ಇಲ್ಲ ಮಗಳೇ, ಅದು ನಿನಗೋಸ್ಕರ ಬಾಕ್ಸ್ಗೆ ಅಂತಲೇ ಸ್ವಲ್ಪ ಮಾಡಿಕೊಟ್ಟಿದ್ದೆ ಅಷ್ಟೇ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಟೈಮ್ ನನಗೆ ಜಾಸ್ತಿ ಮಾಡಿ ಕೊಡು ಅಂತ ಹೇಳಿದ್ದಾಳೆ. ಸೊ ಈ ಥರ ರಿಕ್ವೆಸ್ಟ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಅಂತ ಅರ್ಥ. ನೀವು ಕೂಡ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಡೇ ಸ್ನೇಹಿತರೆ ನಾನು ಪುಲಾವ್ ಮಾಡಿದ್ದೆ. ಪುಲಾವ್ ನಾನು ತುಂಬ ಸರಿ ಇದರ ರೆಸಿಪಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದರ ರೆಸಿಪಿ ಅಂತೂ ಶೇರ್ ಮಾಡ್ತಾಯಿಲ್ಲ. ನೀವಿನ್ನ ನೋಡಿಲ್ಲ ಅಂದರೆ ಕುಕಿಂಗ್ ಪ್ಲೇ ಲಿಸ್ಟಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನೀವು ನೋಡ್ಬೋದು. ಅಥವಾ ನಮ್ಗೆ ಇದ್ರದ್ದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸಾನುಗೆ ಡಬಲ್ ಬೀನ್ಸ್ ಅಂದರೆ ತುಂಬ ಇಷ್ಟ. ಸೊ ಡಬಲ್ ಬೀನ್ಸ್ ಹಾಕಿ ನಾನು ಯಾವಾಗಲೂ ಪುಲಾವ್ ಮಾಡೋದು. ಇದು ಸ್ನೇಹಿತರೆ ಮಧ್ಯಾಹ್ನ ಕೂಡ ಚೆನ್ನಾಗೇ ಇರುತ್ತೆ. ಇದ್ರ ಜೊತೆ ನಾನು ಪಚ್ಚಡಿ ಕೂಡ ಮಾಡಿದ್ದೆ, ಪಚ್ಚಡಿ ಅಥವಾ ಮೊಸರು ಬಜ್ಜಿ. ಇದಕ್ಕೆ ನಾನು ಮೊಸರು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನು ಉಪ್ಪು ಹಾಕಿ ಕೊಟ್ಟಿದ್ದೆ. ಇದು ಮಸಾಲೆ ಬಾತ್ ಜೊತೆ ಪುಲಾವ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಡೇ ನಾನು ಪಡ್ಡು ಮಾಡಿದ್ದೆ. ಪಡ್ಡು ಕೂಡ ಅಷ್ಟೇ ಸಾನುವಿನ ಫೇವ್ರೆಟ್. ಇದನ್ನು ನಾವು ದೋಸೆ ಹಿಟ್ಟಲ್ಲಾದರೂ ಮಾಡ್ಬೋದು ಅಥವಾ ಇಡ್ಲಿ ಹಿಟ್ಟಲ್ಲಾದರೂ ಮಾಡ್ಬೋದು. ಅಥವಾ ನಾವು ಎರಡೂ ಹಿಟ್ಟಿಲ್ಲ, ನಾವು ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ, ಇನ್ಸ್ಟೆಂಟಾಗಿ ಮಾಡಬೇಕು ಅಂದರೆ ರವೆ ಇಡ್ಲಿ ಮಾಡಿದ್ವಿ ಅಲ್ವಾ, ಅದೇ ಬ್ಯಾಟರಲ್ಲಿ ಕೂಡ ನಾವು ಪಡ್ಡು ಕೂಡ ಮಾಡ್ಬೋದು. ಟ್ರೈ ಮಾಡಿ. ಸೊ ಇವತ್ತು ನಾನು ಮಾಡಿರೋದು ದೋಸೆ ಹಿಟ್ಟಲ್ಲಿ. ದೋಸೆ ಹಿಟ್ಟಿಗೆ ನಾನು ತರಕಾರಿಗಳನ್ನ ಹಾಕ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ, ಕ್ಯಾರೆಟ್ ಹಾಗೆ ಈರುಳ್ಳಿ, ಇದು ಮೂರನ್ನು ನಾವು ಬೇಕಿದ್ರೆ ರಾತ್ರಿನೇ ಕಟ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಅಥವಾ ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಜಾಸ್ತಿ ಹಾಕಬಾರ್ದು, ಯಾಕೆಂದರೆ ಅದು ಮಕ್ಕಳಿಗೆ ಸಿಕ್ಬಿಟ್ರೆ ಬಾಯಿಗೆ ಆಮೇಲೆ ತಿಂಡಿನೇ ತಿನ್ನಲ್ಲ ಅಂತ ಹೇಳ್ಬಿಡ್ತಾರೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಾಗ ಅದು ಬಾಯಿಗೆ ಸಿಕ್ಕಿದ್ರೂ ಕೂಡ ಖಾರ ಅನಿಸೋದಿಲ್ಲ. ಇದ್ರ ಜೊತೆ ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಸ್ನೇಹಿತರೆ ನಾವು ಪಡ್ಡು ಹೆಂಚ ಮೇಲೆ ಪಡ್ಡುವನ್ನು ಫ್ರೈ ಮಾಡಬೇಕು. ತುಂಬಾ ಈಸಿ, ಮಕ್ಕಳಿಗೆ ಖುಷಿ ಆಗುತ್ತೆ. ಬರೀ ದೋಸೆ ಇಡ್ಲಿ ಬದಲು ಈ ಥರ ಕೊಟ್ಟಾಗ ಕೂಡ ಖುಷಿಯಾಗುತ್ತೆ. ಇದು ಬೆಳಿಗ್ಗೆ ಹೊತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಪಡ್ಡು ಮಾಡಿದ್ದೆ ಅಂದಾಗ ಪಡ್ಡು ರೆಸಿಪಿ ಶೇರ್ ಮಾಡಿ ಅಂದಿದ್ರಿ, ಹಾಗಾಗಿ ಇವತ್ತು ಇದರ ಬ್ರೀಫಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.
ಡೇ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ನಾನು ಆಲೂ ಪರೋಟ ಮಾಡಿದ್ದೆ. ಸೊ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡಿ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ. ಈರುಳ್ಳಿನ ಫ್ರೈ ಮಾಡೋ ಅಷ್ಟಾದರೆ ಸಾಕು. ಸೊ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಈರುಳ್ಳಿ ನಾನು ಮೆಣಸಿನ್ಕಾಯಿ ಎಷ್ಟು ಬೇಕು ಖಾರಕ್ಕೆ ಅಷ್ಟನ್ನೆಲ್ಲ ರುಬ್ಕೊಂಡಿದ್ದೀನಿ. ಇದು ನೀರು ಹಾಕಿ ರುಬ್ಬಬೇಕಿಲ್ಲ, ಜಸ್ಟ್ ಹಾಗೆ ರುಬ್ಬಿದ್ರು ಸಾಕು. ಇದಕ್ಕೆ ನಾನು 1 ಸ್ಪೂನಷ್ಟು ಫುಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಗರಂ ಮಸಾಲ 1 ಸ್ಪೂನ್, ಇದು ಹಾಕಲೇಬೇಕು ಸ್ನೇಹಿತರೆ, ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಕಲರ್ಗೆ ಅರಿಶಿಣದ ಪುಡಿ, ಉಪ್ಪು, ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಳ್ತೀನಿ. ಇನ್ನೇನು ಸೇರಿಸ್ಬೇಕಿಲ್ಲ. ಇದಕ್ಕೆ ನಾನು ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಇದು ನೀವು ಇಷ್ಟೇ ಹಾಕಬೇಕು ಅಂತ ಇಲ್ಲ. ನಾನು ಇಷ್ಟು ಆಲೂಗಡ್ಡೆ ಹಾಗೆ ಏನು ಮಸಾಲೆ ಹಾಕಿದ್ದೀನೋ ಅಷ್ಟರಲ್ಲಿ ಮಿನಿಮಮ್ ಅಂದ್ರೂ ಒಂದು 12 ಮಾಡ್ಬೋದು ಸ್ನೇಹಿತರೆ. ಸೊ ನೀವು ನೋಡಿ ಅದ್ರ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮಸಾಲೆನ. ಸ್ವಲ್ಪನೂ ಗಂಟಿಲ್ದಿರೋ ರೀತಿಯಲ್ಲಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು. ಆಮೇಲೆ ನಾನು ನಾರ್ಮಲ್ ಚಪಾತಿ ಹಿಟ್ಟಲ್ಲೇ ಮಾಡ್ತಾ ಇರೋದು. ನೀವು ಬೇಕಿದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು, 2 ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು ನಾನು. ಗೋಧಿ ಹಿಟ್ಟು ನಾರ್ಮಲಾಗಿ ಹೇಗೆ ಕಲಿಸ್ಕೊಳ್ತೀವೋ ಚಪಾತಿಗೆ ಅದೇ ರೀತಿಯಲ್ಲಿ ಕಲಿಸ್ಕೊಂಡು ಸ್ವಲ್ಪ ಅಗಲಕ್ಕೆ ನಾನು ಒತ್ಕೊಂಡು ಅದರೊಳಗಡೆ ಈ ಫಿಲ್ಲಿಂಗ್ನ ರೌಂಡ್ ಮಾಡಿ ಇಟ್ಟು ಇದನ್ನು ಎಲ್ಲ ಕಡೆಯಿಂದನೂ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ ಈ ಥರ ಉಂಡೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂದರೆ ಒಂದು ಕಡೆ ಹಸಿಟಾಗುತ್ತೆ, ಒಂದು ಕಡೆ ಫಿಲ್ಲಿಂಗ್ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ತಟ್ಕೊಂಡು ಸ್ವಲ್ಪನೇ, ಜಾಸ್ತಿ ಭಾರ ಬಿಡಬೇಕು ಅಂತಿಲ್ಲ, ಓಪನ್ ಅಪ್ ಆಗಿಬಿಡುತ್ತೆ ಎಂಡ್ಸಲ್ಲಿ. ಒತ್ಕೊಳ್ಬೇಕು ಈ ಥರ. ಹಸಿಟ್ಟು ಹಾಕ್ಕೊಂಡು ಒತ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಆಮೇಲೆ ಡಸ್ಟ್ ಕೂಡ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಚಪಾತಿ ಉರಿಯೋ ಥರ ಹುರ್ಕೊಂಡ್ರೆ ಆಯಿತು ಸ್ನೇಹಿತರೆ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಚ್ಚಿ ಇದನ್ನು ಹುರ್ಕೊಳ್ಬೋದು. ಇದರ ಫಿಲ್ಲಿಂಗಲ್ಲಿ ನಾನು ಆಲೂ ಬೋಂಡ ಕೂಡ ಮಾಡಿದ್ದೆ. ಈ ವಡಾ ಪಾವ್ ಅಂತ ಸಿಗುತ್ತೆ ನೋಡಿ, ಅದರಲ್ಲಿ ಏನು ವಡ ಇರುತ್ತೋ ಅದನ್ನು ನಾವು ಇದೇ ಫಿಲ್ಲಿಂಗಲ್ಲಿ ಬಜ್ಜಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಅದನ್ನು ಬೋಂಡ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಟೇಸ್ಟಿಯಾಗಿರುತ್ತೆ ಇದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಬೆಣ್ಣೆ ಅಂತೂ ಸಕ್ಕತ್ತಾಗಿರುತ್ತೆ. ಸಾನುಗೆ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಕಟ್ ಮಾಡಿ ಪಿಜ್ಜಾ ರೀತಿಯಲ್ಲಿ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಆಲೂ ಪರೋಟ ಜೊತೆ ಚಟ್ನಿಗಿಂತ ಒಳ್ಳೆ ಕಾಂಬಿನೇಷನ್ ಅಂದರೆ ಬೆಣ್ಣೆ ಇದ್ಬಿಟ್ರೆ ಸಾನುಗೆ ಎಷ್ಟು ಪರೋಟ ಕೊಟ್ಟರು ಹೋಗುತ್ತೆ. ಸ್ವಲ್ಪ ಖಾರ ಕಡಿಮೆ ಮಾಡಬೇಕಾಗುತ್ತೆ, ಮಕ್ಕಳು ತಿನ್ನೋದಲ್ವಾ ಅಂತ ಹೇಳಿಬಿಟ್ಟು. ಖಾರ ನೀವು ಜಾಸ್ತಿ ಹಾಕಿದ್ದೀರಾ ಅಂದರೂ ಕೂಡ ಫಿಲ್ಲಿಂಗ್ನ ಸ್ವಲ್ಪ ಕಡಿಮೆ ಮಾಡಿ, ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಸೊ ಮಧ್ಯಾಹ್ನಕ್ಕೆ ತನಕ ಇದು ಕೂಡ ಸಾಫ್ಟ್ ಆಗಿರುತ್ತೆ, ಮಸಾಲೆ ಎಲ್ಲ ಇರುತ್ತಲ್ಲ, ಸೊ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳು ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. 5 ದಿನ 5 ಲಂಚ್ ಬಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಏನೆಲ್ಲ ಕೊಟ್ಟಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ, ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಮಗೂ ಕೂಡ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ವಿಡಿಯೋ ನೋಡ್ಬೋದು. ಹಾಗೆ ನಿಮ್ಮ ಥರನೇ ಬೇರೆಯವ್ರಿಗೂ ಕೂಡ ಯೂಸ್ ಆಗಬೇಕು ಅಂದರೆ ಪ್ಲೀಸ್ ಶೇರ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ನಾನು ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪೀಸ್ನ ಮಾಡೋಣ ಅಂತ ಇದ್ದೀನಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿಯಲ್ಲಿ ಸ್ನ್ಯಾಕ್ಸ್ ಬೇಕು, ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಪ್ರಿಫರ್ ಮಾಡ್ತಾರೆ, ನಾನು ಯಾವ ರೀತಿಯಲ್ಲಿ ರೆಸಿಪೀಸ್ ತೋರಿಸ್ಬೇಕು ಅಂಥೇಳಿ. ಯಾಕಂದರೆ ಲಾಸ್ಟ್ ಟೈಮ್ ಮತ್ತು ಈ ಟೈಮ್ ನಾನು ಬರೀ ವೆಜಿಟೇಬಲ್ಸ್, ಜಂಕ್ ಲೈಕ್ ಬಿಸ್ಕೆಟ್ಸ್, ವೇಫರ್ಸ್ ಆ್ಯಂಡ್ ಫ್ರೂಟ್ಸನ್ನು ಕೊಟ್ಟಿದ್ದೆ. ಸೊ ಸಮಥಿಂಗ್ ಡಿಫ್ರೆಂಟ್ ಮಾಡಿ ಮಕ್ಕಳಿಗೂ ಖುಷಿ ಆಗಬೇಕು, ಆ ಥರ ಏನಾದರೂ ಮಾಡಿ ಕೊಡೋಣ ಅಂತಿದ್ದೀನಿ. ನಿಮ್ಗೇನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.